ಯಲಹಂಕ ಸರೌಂಡಿಂಗ್ ಏನಾದ್ರೂ ಸೈಟ್ ತಗೋಬೇಕಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಡೆಫಿನೆಟ್ ಆಗಿ ಈ ಲೇಔಟ್ ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಇದು ಬಂದ್ಬಿಟ್ಟು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರುವಂತ ಡಿಸಿ ಕನ್ವರ್ಷನ್ ಆಗಿರುವಂತ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್. ಬ್ಯಾಕ್ ಸೈಡ್ ನೋಡ್ತಾ ಇರಬಹುದು ಇಸ್ರೋ ಲೇಔಟ್ ಅಟ್ಯಾಚ್ ಈ ಲೇಔಟ್ ಇರೋದು. 44 ಲಕ್ಷಕ್ಕೆ ನಿಮ್ಗೆ ಯಲಹಂಕದಲ್ಲಿ ಸೈಟ್ ಸಿಗ್ತಾ ಇದೆ. ಇವತ್ತಿನೊಂದು ಹೊಸ ವಿಡಿಯೋ ಜೊತೆ ಬಂದಿನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ರಿ, ಮೇಡಮ್ ಎಲ್ಲ ನೆಲಮಂಗಲ ಸರೌಂಡಿಂಗ್, ಬಿಡದಿ ಸರೌಂಡಿಂಗ್ ಮಾಡ್ತಿದ್ದೀರಾ, ನಮ್ಗೆ ಯಲಹಂಕ ಸರೌಂಡಿಂಗ್ ಯಾವ್ದಾದ್ರು ಬಿಬಿಎಂಪಿ ಈ ಖಾತಾ ಆಗಿರುವಂತ ಇಂಡಿವಿಜುವಲ್ ಈ ಖಾತಾ ಆಗಿರುವಂತ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ಒಂದು ಹೊಸ ಲೇಔಟ್ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಸಕ್ ಬಂದಿದ್ದೀನಿ. ಯಾವ ಲೇಔಟ್ ಅಪ್ಪ ಅಂತ ಹೇಳಿದ್ರೆ, SRV ವೆಂಚರ್ಸ್ ಅವರು ಒಂದು ಹೊಸ ಲೇಔಟ್ ನ ಮಾಡಿದಾರೆ. ಅದು ಕೂಡ ಯಲಹಂಕದಲ್ಲಿ ಮಾಡಿರೋದು. ಯಲಹಂಕದಲ್ಲಿ ಎಲ್ಲಪ್ಪ ಈ ಸೈಟ್ ಇರೋದು ಅಂತ ಹೇಳಿದ್ರೆ, ಗಂಟಿಗಾನ ಹಳ್ಳಿಯಲ್ಲಿ ಇವರ ಲೇಔಟ್ ಲೊಕೇಟ್ ಆಗಿರೋದು. ಇದು ಬಂದ್ಬಿಟ್ಟು BDA ಇಸ್ರೋ ಲೇಔಟ್ ಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡಿ, ಫುಲ್ ಎಂಡ್ ವರ್ಗುನು ಸ್ಕಿಪ್ ಮಾಡ್ದಂಗೆ ಫುಲ್ ಎಂಡ್ ವಿಡಿಯೋನ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಲೇಔಟ್ ಬಗ್ಗೆ ಕೊಡ್ತೀನಿ. ಈ ಲೇಔಟ್ ಹೆಸರು ಬಂದ್ಬಿಟ್ಟು ಪ್ರಗತಿ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರುವಂತ DC ಕನ್ವರ್ಷನ್ ಆಗಿರುವಂತ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್. ನೋಡ್ತಾ ಇರ್ಬೋದು ನೀವು ಸರೌಂಡಿಂಗು, ನನ್ನ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಮನೆಗಳು ಕೂಡ ಅವಾಗ ಕನ್ಸ್ಟ್ರಕ್ಷನ್ ಆಗೋಗಿದೆ. ನಿಜ ಹೇಳ್ಬೇಕಂತ ಹೇಳಿದ್ರೆ ಎಲ್ಲೋ ಇಂಟೀರಿಯರ್ ಅಂತಾನೆ ಅಲ್ಲ, ಸುತ್ತಮುತ್ತ ಮನೆಗಳೇ ಇರುವಂತ ಲೇಔಟ್ ನ ಮಾಡಿದ್ದಾರೆ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಲೇಔಟ್ ಅಲ್ಲಿ ನೀವು ಸೈಟ್ ನ ಪರ್ಚೇಸ್ ಮಾಡಿದ್ರೆ, ಇವಾಗ ಏನು ಇಲ್ಲಿ ಲೇಔಟ್ ಪಕ್ಕದಲ್ಲೇ ಒಂದು ಕಾಂಪೌಂಡ್ ನೋಡ್ತಾ ಇದ್ದೀರಾ, ಅದು ಬಂದ್ಬಿಟ್ಟು ನಿಮ್ಗೆ ಇಸ್ರೋ ಅವರ ಲೇಔಟ್ ಅಟ್ಯಾಚ್ ಇವರ ಲೇಔಟ್ ಅಲ್ಲೇ ಇರೋದು. ಹಾಗೆ ಯಲಹಂಕ ಸರೌಂಡಿಂಗ್ ಯಾರಾದ್ರೂ ಬಿಬಿಎಂಪಿ ಈ ಖಾತಾ ಆಗಿರುವಂತ, ಅದು ಇಂಡಿವಿಜುವಲ್ ಈ ಖಾತಾ ಆಗಿರುವಂತ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಲೇಔಟ್ ಗೆ ವಿಸಿಟ್ ಮಾಡ್ಬೋದು. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೋಟಲ್ ಆಗಿ 2 ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಕಂಪ್ಲೀಟ್ ನೋಡ್ತಾ ಇರ್ಬೋದು. ಫುಲ್ಲಿ ಅಕ್ಕಪಕ್ಕ ಸರೌಂಡಿಂಗ್ ಅಂತೂ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಆಗೋಗಿದೆ. ಹಾಗೆ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಅಲ್ಲೇ ಇದೇ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್ ಅಂತಾನೆ ಹೇಳ್ಬೋದು. ನನ್ನ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಅವಾಗೆ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗೋಗಿದೆ. ಹಾಗೆ ಇಲ್ಲೇ ಪಕ್ಕದಲ್ಲೂ ನೋಡ್ತಾ ಇರ್ಬೋದು ನೀವು, ನನ್ನ ಲೆಫ್ಟ್ ಸೈಡ್ ಅಲ್ಲಿ ಕೂಡ ಅಲ್ಲೂ ಕೂಡ ಸಾಕಷ್ಟು ಮನೆಗಳು ಕೂಡ ಅವಾಗಲೇ ಕನ್ಸ್ಟ್ರಕ್ಷನ್ ಕೂಡ ಆಗೋಗಿದೆ. ಇದು ಬಂದ್ಬಿಟ್ಟು ಟೋಟಲ್ ಆಗಿ 2 ಎಕರೆಯಲ್ಲಿ ಮಾಡಿರುವಂತ ಲೇಔಟ್. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 30-40 ಹಾಗೆ 20-40 ಸೈಟ್ ಗಳನ್ನು ಕೂಡ ಅವೈಲೇಬಲ್ ಇದೆ. ಹಾಗೆ ಇಲ್ಲಿ ಕಾರ್ನರ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಟೋಟಲ್ ಇವಾಗ ಸಾಕಷ್ಟು ಅವಾಗ್ಲೇನೆ ರಿಜಿಸ್ಟ್ರೇಷನ್ ಕೂಡ ಆಗೋಗಿರೋದ್ರಿಂದ ಇಲ್ಲಿ ಇವಾಗ ಇರೋದೇ ಕೇವಲ ಒಂದು 20 ಸೈಟ್ಸ್ ಮಾತ್ರ. ಹಾಗೆ ಇದು ಬಂದ್ಬಿಟ್ಟು ಇಮಿಡಿಯೇಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಕೂಡ. ಲೇಔಟ್ ಬಂದ್ಬಿಟ್ಟು ಬೇಸಿಕ್ ಕಮ್ಯುನಿಟೀಸ್ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು, ಅವಾಗಲೇ ಸೈಟ್ ಮಾರ್ಕಿಂಗ್ ಕೂಡ ಆಗೋಗಿದೆ, ಡ್ರೈನೇಜ್ ಕೂಡ ಆಗೋಗಿದೆ. ನೋಡ್ತಾ ಇರ್ಬೋದು ವಾಟರ್ ಕನೆಕ್ಷನ್ ಕೂಡ ಆಗೋಗಿದೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 30 ಅಡಿ ರೋಡ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಯಾರಾದ್ರೂ ಇಲ್ಲಿ ಬಂದ್ಬಿಟ್ಟು ಒಂದು ಸೈಟ್ ನ ಖರೀದಿ ಮಾಡಿದ್ರೆ ಎಲ್ಲರೂ ಯೋಚನೆ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಲೇಔಟ್ ಇಂದ ಹತ್ರದಲ್ಲಿ ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್ ಹಾಗೆ ಗ್ರೋಸರಿ ಶಾಪ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಯಲಹಂಕ ಏನು ಸಿಂಗನಾಯಕನಲ್ಲಿ ಇದೆ, ಅಲ್ಲಂತೂ ತುಂಬಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಲಿ, ಕಾಲೇಜಸ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ, ಗ್ರೋಸರಿ ಶಾಪ್ಸ್, ಮಾಲ್ಸ್ ಪ್ರತಿ ಒಂದನ್ನು ಕೂಡ ಅವೈಲೇಬಲ್ ಇದೆ. ಹಾಗೆ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಈ ಲೇಔಟ್ ಇಂದ ಹತ್ರದಲ್ಲೇ ಸರೌಂಡಿಂಗ್ ಅಲ್ಲಿ ವಿತಿನ್ 1 ಕಿಲೋಮೀಟರ್ ಅಲ್ಲಿ ಪ್ರತಿ ಒಂದು ಕೂಡ ಅವೈಲೇಬಲ್ ಇದೆ. ಕನೆಕ್ಟಿವಿಟಿ ವೈಸ್ ನೋಡಿದ್ರೆ ಮೇನ್ ರೋಡ್ಗೆ ಅಂತಾನು ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಹಾಗೆ
ನಿಮ್ಗೆ ದೊಡ್ಡಬಳ್ಳಾಪುರ ಹೈವೇ ಏನಿದೆ ಅದು ಕೂಡ ನಿಯರ್ ಬೈ ಆಗುತ್ತೆ ಅಂತಾನೆ ಹೇಳ್ಬೋದು. ಲೇಔಟ್ ಬಗ್ಗೆ ಏನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳಿದೀನಿ. ಎಲ್ಲರೂ ಪ್ರೈಸ್ ಕಾಯ್ತಾ ಇದ್ದೀರಾ ಅಲ್ವಾ? ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 44 ಲಕ್ಷಕ್ಕೆ ಇಲ್ಲಿ ಸೈಟ್ ಕೂಡ ಅವೈಲೇಬಲ್ ಸಿಗುತ್ತೆ. ಹಾಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಯೋಚನೆ ಮಾಡ್ತಿದ್ದೀರಾ, ಮೇಡಮ್ 44 ಲಕ್ಷ ಅಂತ ಹೇಳ್ತಿದ್ದೀರಾ, ಆದ್ರೆ ಅಷ್ಟೊಂದು ಅಮೌಂಟ್ ನನ್ಗೆ ಒಂದೇ ಸಲ ಅಫೋರ್ಡ್ ಮಾಡಕ್ಕಾಗಲ್ಲ, ಮೇಡಮ್ ಏನಾದ್ರು ಲೋನ್ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಡೆಫಿನೆಟ್ ಆಗಿ ಇಲ್ಲಿ ಬಂದ್ಬಿಟ್ಟು ಯಾರು ಸೈಟ್ ನ ಪರ್ಚೇಸ್ ಮಾಡ್ತೀರಾ, BBMP ಇಂಡಿವಿಜುವಲ್ ಈ ಖಾತೆ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ನಿಮ್ಗೆ ಲೋನ್ ಕೂಡ ಅವೈಲೇಬಲ್ಸ್ ಇದೆ. ಅದು ಕೂಡ ಅಪ್ ಟು 70 to 80% ವರೆಗೂ ನಿಮ್ಗೆ ಲೋನ್ ಕೂಡ ಅವೈಲೇಬಲ್ ಸಿಗುತ್ತೆ ಇಲ್ಲಿ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ ವೀಕ್ಷಕರೇ? ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳಿದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ಇಲ್ಲಿ ಏನಪ್ಪಾ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಏನು ಇಲ್ಲಿ ಲೇಔಟ್ ನೋಡ್ತೀರಾ, ಇಲ್ಲೊಂದು ಕಾಂಪೌಂಡ್ ನೋಡ್ತಿದ್ದೀರಾ, ಕಾಂಪೌಂಡ್ ಅಟ್ಯಾಚ್ ಅಂತಾನೆ ಹೇಳ್ಬೋದು. ಇಸ್ರೋ ಅವರ ಲೇಔಟ್ ಇರೋದು, ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಆಗಿರುವಂತ ಲೇಔಟ್. ಹಾಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಯಲಹಂಕದಲ್ಲಿ ಇಲ್ಲಿ ಸೈಟ್ ಕೂಡ ಸಿಗ್ತಾ ಇದೆ. 44 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದೀನಿ. ಮೇಡಮ್ ಯಾವ ಸ್ಕ್ವೇರ್ ಫೀಟ್ ಅಲ್ಲಿ ನಮ್ಗೆ ಇಲ್ಲಿ ಸೈಟ್ ಸಿಗ್ಬೋದು ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ 2040 ನಿಮ್ಗೆ ಇಲ್ಲಿ 44 ಲಕ್ಷಕ್ಕೆ ಇಲ್ಲಿ ಸೈಟ್ ಅವೈಲೇಬಲ್ ಇದೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ ವೀಕ್ಷಕರೇ? ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡೋದನ್ನ ಮರಿಬೇಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ನೆಗೋಷಿಯಬಲ್ ಕೂಡ ಇದೆ. ಎಷ್ಟಪ್ಪ ನೆಗೋಷಿಯಬಲ್ ಸಿಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ, ನಿಮ್ಗೆ ಇಲ್ಲಿ ಫ್ಲಾಟ್ 100 rupees per ಸ್ಕ್ವೇರ್ ಫೀಟ್ ಗೆ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಸಿಗ್ತದೆ. ಅದು ಕೂಡ ನಿಮ್ಗೆ ಈ ಡಿಸ್ಕೌಂಟ್ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡೋದನ್ನ ಮರಿಬಿಡಿ. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಮಾತ್ರ ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ 100 rupees per ಸ್ಕ್ವೇರ್ ಫೀಟ್ ನಿಮ್ಗೆ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಸಿಗ್ತಾ ಇದೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಬೇಗನೆ ಬಂದ್ಬಿಟ್ಟು ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಡೆಫಿನೆಟ್ ಆಗಿ ಬಂದ್ಬಿಟ್ಟು ಒಂದ್ಸಲಿ ಲೇಔಟ್ ಗೆ ವಿಸಿಟ್ ಮಾಡೋದನ್ನ ಮರಿಬಿಡಿ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಅಕ್ಕಪಕ್ಕ ಸರೌಂಡಿಂಗ್ ಕಂಪ್ಲೀಟ್ ಅವಾಗಲೇ ಮನೆಗಳು ಕೂಡ ಆಗೋಗಿದೆ, ಮಧ್ಯದಲ್ಲೇ ಲೇಔಟ್ ಖಾಲಿ ಇರೋದು. ಅವಾಗಲೇ ಸಾಕಷ್ಟು ಬೇಗನೆ ಬುಕಿಂಗ್ ಕೂಡ ಸ್ಟಾರ್ಟ್ ಆಗೋಗಿದೆ, ರಿಜಿಸ್ಟ್ರೇಷನ್ ಕೂಡ ಆಗೋಗಿದೆ. ಯಾಕಂತ ಹೇಳಿದ್ರೆ ಇದು ಬಂದ್ಬಿಟ್ಟು BBMP ಆಗಿರುವಂತ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್, ಹಾಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರುವಂತ ಲೇಔಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಬೇಗನೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಕಾಲ್ ಮಾಡೋದನ್ನ ಮರಿಬಿಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.